ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ಮುಂದುವರಿದ ಜನಜಂಗುಳಿ. ರಾಮಲಲ್ಲಾ ದರ್ಶನಕ್ಕೆ ಹರಿದು ಬರ್ತಲೇ ಇದೆ ಜನಸಾಗರ. ಇವತ್ತು ಅಯೋಧ್ಯಾಧೀಶನ ನೋಡಲು ಲಕ್ಷಗಟ್ಟಲೆ ಜನ. ಇವತ್ತು ಶಿಲ್ಪಿ ಅರುಣ್ ಯೋಗಿರಾಜ್ ರಾಜ್ಯಕ್ಕೆ ವಾಪಸ್. ಬಾಲರಾಮ ಮೂರ್ತಿ ಕೆತ್ತನೆ ಮಾಡಿದ ಶಿಲ್ಪಿಗೆ ಸ್ವಾಗತ ಕೋರಲು ಸಜ್ಜು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವೆಲ್ಕಮ್ ಮಾಡಲು ಬಿಜೆಪಿಗರ ಸಿದ್ಧತೆ. ಮೋದಿ ಉಪವಾಸ ಮಾಡಿರೋದೇ ಅನುಮಾನ. ಪ್ರಧಾನಿ ವ್ರತದ ಬಗ್ಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕುಹಕ. ಮೊಯ್ಲಿ ಅವರ ಸರ್ಟಿಫಿಕೇಟ್ನ ಯಾರು ಕೇಳ್ತಾರೆ ಅಂತ ಸಿಟಿ ರವಿ ಕಿಡಿ. ಕಿಷ್ಕಿಂಧೆಗೆ 125 ಕೋಟಿ ಘೋಷಿಸಿ 25 ಕೋಟಿಯಷ್ಟೇ ಬಿಡುಗಡೆ. ಬೊಮ್ಮಾಯಿ ಸರ್ಕಾರದ ನಿರ್ಧಾರವೇ ಈಗ ಕಾಂಗ್ರೆಸ್ಗೆ ಅಸ್ತ್ರ. ಹನುಮ ಜನ್ಮಸ್ಥಳ ಮರ್ತಿದ್ದೇಕೆ ಅಂತ ಮೂಗಿಬೀಳಲು ತಯಾರಿ. ಬಿಜೆಪಿಯಲ್ಲಿ ಸ್ಪರ್ಧಿಸಬೇಕು, ಎಲ್ಲೆಲ್ಲಿ ಜೆಡಿಎಸ್ನಿಂದ ಕಣಕ್ಕಿಳಿಯಬೇಕು. ಕಳೆದ ಭಾನುವಾರ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ. ಸೀಟ್ ಶೇರಿಂಗ್ ಬಗ್ಗೆ ದೋಸ್ತಿಗಳ ಸಮಾಲೋಚನೆ. 5 ಕ್ಷೇತ್ರಗಳಿಗೆ ಜೆಡಿಎಸ್ ಡಿಮ್ಯಾಂಡ್. ದಾವಣಗೆರೆಯಲ್ಲಿ ಹೆಚ್ಚಾಯಿತು ಬಿಜೆಪಿಯ ಆಂತರಿಕ ಕಚ್ಚಾಟ. ಮಾಜಿ ಸಚಿವ ರೇಣುಕಾಚಾರ್ಯ, ಮಾಜಿ ಶಾಸಕ ಬಿಪಿ ಹರೀಶ್ ಫೈಟ್. ಪಕ್ಷದಿಂದ ವಜಾ ಮಾಡ್ತೀನಿ ಎಂದು ರೇಣುಕಾಚಾರ್ಯ ವಿರುದ್ಧ ಬಿಎಸ್ವೈ ಕೆಂಡ. ಬೈಕ್ ಡಿಕ್ಕಿ ಹೊಡೆದಿದ್ದಕ್ಕೆ ಜಗಳ. ಸ್ಥಳದಲ್ಲಿ ಪೊಲೀಸರಿದ್ರು, ಡೋಂಟ್ ಕೇರ್. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ಯುವಕನ ಮೇಲೆ 3-4 ಜನರಿಂದ ಹಲ್ಲೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತೆರವಿಗೆ ಅಡ್ಡಿಪಡಿಸಿದ ಹಿನ್ನೆಲೆ ದಾವಣಗೆರೆಯಲ್ಲಿ ಒಂದೇ ಗ್ರಾಮದ 30ಕ್ಕೂ ಅಧಿಕ ಜನ ಪೊಲೀಸ್ ವಶಕ್ಕೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗ್ರಾಮದಲ್ಲಿ 3 ದಿನ ಸೆಕ್ಷನ್ 144 ಜಾರಿ. ಹೆಲ್ಮೆಟ್ ಹಾಕಲ್ಲ, ಸಿಗ್ನಲ್ ನೋಡಲ್ಲ, ಒನ್ ವೇ ಇದ್ರೂ ಡೋಂಟ್ ಕೇರ್. ಬೆಂಗಳೂರಲ್ಲಿ ಮಂಜುನಾಥನ ಮಹಿಮೆಗೆ ಅಡ್ಡಿಯೇ ಇಲ್ಲ. 30,000 ಬೈಕ್ ಮೇಲಿದೆ, 1.25 ಲಕ್ಷ ದಂಡ. ಆದರೂ ಟ್ರಾಫಿಕ್ ಪೊಲೀಸರು ಬಿಸಿ ಮುಟ್ಟಿಸ್ತಿಲ್ಲ. ಬೆಂಗಳೂರಲ್ಲಿ ನೆಲಕ್ಕೆ ಉರುಳಿ ಬಿದ್ದ 40 ಅಡಿಯ ರಾಮನ ಕಟೌಟ್. ತಡರಾತ್ರಿ ನಂದಿನಿ ಲೇಔಟ್ನ ಕೃಷ್ಣಾನಂದ ನಗರದಲ್ಲಿ ಘಟನೆ. ಗಾಳಿಗೆ ಬಿತ್ತ ಅಥವಾ ಕಿಡಿಗೇಡಿಗಳ ಕೃತ್ಯನ ಅಂತ ಅನುಮಾನ. ನಮ್ಮ ಮೆಟ್ರೋದಲ್ಲಿ ದಾಖಲೆಯ ಪ್ರಯಾಣ. 100 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. 51% ಪ್ರಯಾಣಿಕರಿಂದ ಸ್ಮಾರ್ಟ್ ಕಾರ್ಡ್ ಬಳಕೆ. ಮಂಡ್ಯದಲ್ಲಿ 25 ಕೋಟಿ ರೂಪಾಯಿ ಆಸೆ ತೋರಿಸಿ ಮಹಿಳೆಯ ಲೂಟಿ ಮಾಡಿದ ಗ್ಯಾಂಗ್. ಪ್ರಜ್ಞೆ ತಪ್ಪುವ ಜ್ಯೂಸ್ ಕುಡಿಸಿ ಬಿಳಿ ಪೇಪರ್ ಕೊಟ್ಟು ಎಸ್ಕೇಪ್. ಅಪರಿಚಿತರ ಮಾತು ನಂಬಿ 1,10 ಲಕ್ಷ ಕೊಟ್ಟು ಮೋಸ ಹೋದ ಮೇರಿ. ಜನರು ಶ್ರೀರಾಮನ ಧ್ಯಾನದಲ್ಲಿ ನಿರತರಾಗಿದ್ದ ವೇಳೆ ಮನೆಯಲ್ಲಿ ಕಳ್ತನ. ನೆಲಮಂಗಲದಲ್ಲಿ ಹಾಡಹಗಲೇ ಮನೆಯ ಬೀಗ ಒಡೆದು ದರೋಡೆ. ಮಂಜುನಾಥ್ ಮನೆಯವರು ಕೆಲಸಕ್ಕೆ ತೆರಳಿದ್ದ ವೇಳೆ ಕೃತ್ಯ. ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 40ರಿಂದ 50 ಮಕ್ಕಳ ಸಾವು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ವೈದ್ಯಕೀಯ ಶಿಕ್ಷಣ ಇಲಾಖೆ. 2 ಕಡೆ ಪ್ರತ್ಯೇಕ ಆಸ್ಪತ್ರೆ ನಿರ್ಮಾಣಕ್ಕೆ ಸಿದ್ಧತೆ. ನಾಪತ್ತೆಯಾಗಿದ್ದ ಬಾಲಕ ಪತ್ತೆ. ನಿಟ್ಟುಸಿರು ಬಿಟ್ಟ ಪೋಷಕರು. ಟ್ಯೂಷನ್ಗೆ ಹೋಗಿದ್ದ 12 ವರ್ಷದ ಬಾಲಕ ಮಿಸ್ಸಿಂಗ್. ಕೇಸ್ ಸುಖಾಂತ್ಯ. ಹೈದರಾಬಾದ್ ನಾಂಪಲ್ಲಿ ಮೆಟ್ರೋ ನಿಲ್ದಾಣದ ಬಳಿ ಪತ್ತೆಯಾದ ಪರಿಣಾಮ್. ಜನವರಿ 26ರಂದು ಗಣರಾಜ್ಯೋತ್ಸವ ಹಿನ್ನೆಲೆ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಕಲ ಸಿದ್ಧತೆ. ಸ್ಕೌಟ್ಸ್ ಗೈಡ್ಸ್, ಎನ್ಸಿಸಿ, ಸೇವಾದಳ, ಸಿಆರ್ಪಿಎಫ್, ಫೈರ್ ಸ್ಕ್ವಾಡ್ನಿಂದ ಪಥಸಂಚಲನ. ಮಹಾರಾಷ್ಟ್ರದ ಮುಂಬೈನಲ್ಲಿ ಹಿಂಸಾಚಾರ ಪ್ರಕರಣ. ಬುಲ್ಡೋಸರ್ ಮೂಲಕ ಆರೋಪಿಗಳ ಮನೆಗಳು ಧ್ವಂಸ. ಬೂದಿ ಮುಚ್ಚಿದ ಕೆಂಡದಂತಾದ ಮಹಾನಗರಿಯ ಮೀರಾ ರೋಡ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.